ಜ್ವರ ಕಮ್ಮಿನೇ ಆಗಿಲ್ಲ. ಕಲ್ಯಾಣಿ, ಡಾಕ್ಟ್ರಿಗೆ ಫೋನ್ ಮಾಡಲಾ? ಬೇಡ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಪ್ಲೀಸ್. ನಾನು ಇಲ್ಲೇ ಇದ್ದೀನಿ, ನಾನು ಎಲ್ಲೂ ಹೋಗಲ್ಲ. ನೀ ಆರಾಮಾಗಿ ಮಾಡ್ಕೊ. ನೀ ನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಲ್ವಾ? ಕೊನೆವರೆಗೂ ನಿನ್ನ ಜೊತೆನೇ ಇರ್ತೀನಿ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಕಲ್ಯಾಣಿ. ಒಂದೇ ಒಂದ್ಸಲ ಹೇಳ್ತೀಯಾ? ನಾನು ಉಸಿರಿರೋವರೆಗೂ ಹೇಳ್ತಾನೆ ಇರ್ತೀನಿ, ಐ ಲವ್ ಯು. ಐ ಲವ್ ಯು ರಾಜೇಶ. ನನ್ನ ಬಿಟ್ಟು ಹೋಗ್ಬೇಡ ರಾಜೇಶ. ಐ ಲವ್ ಯು ಪ್ಲೀಸ್. ಐ ಲವ್ ಯು ಸೋ ಮಚ್. ರಾಜೇಶ, ಲವ್ ಯು ಕಣ. ಯಶೋದ, ಇವತ್ತು ಚಿನ್ನದ ಬಳೆಗಳು ನನಗೆ ನೀನು ಕೊಡಬೇಕಾಗಿರೋ ಗಿಫ್ಟು. ಯಾಕೋ ಶಿಖ, ನಿನಗೋಸ್ಕರ ಎಂಥ ದೊಡ್ಡ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ ಗೊತ್ತಾ ನಾನು. ಅದಕ್ಕೋಸ್ಕರ ನೀನು ನನಗೆ ವಾಪಸ್ ಏನಾದರೂ ಕೊಡಲೇಬೇಕು. ಪ್ರಪಂಚದಲ್ಲಿ ನಡೆಯೋದೇ ಕೊಡೋದು ತಗೊಳ್ಳೋದು, ಈ ಬಿಸ್ನೆಸ್ ಅಲ್ವಾ? ಹಾಗಾಗಿ ಚಿನ್ನದ ಬಳೆ ಇವತ್ತೇ ಬೇಕು. ಚಿನ್ನದ ಬಳೆ ಅಲ್ಲ ರಾಜಮ್ಮ, ನೀನಿರೋ ಈ ಹೈಟ್ಗೆ, ನಿನ್ನ ತೂಕಕ್ಕೆ ನೀನು ಹಾಕಿರೋ ಚಿನ್ನನೇ ನಿನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಅದೇನು ಜಾಸ್ತಿ ಆಗಿದೆ. ಈಗ ನಿಂಗೆ ಚಿನ್ನದ ಬಳೆ ಬೇಕಾ? ಬಳೆ ನೋಡಮ್ಮ, ನೀನು ನನ್ನ ಹತ್ರ ಒಂದು ಕೆಲಸ ಮಾಡು ಅಂದೆ, ಅದನ್ನು ನಾನು ಚಾಚೂ ತಪ್ಪದೆ ಮಾಡಿದ್ದೀನಿ. ಇಂಥ ಸರ್ವಿಸ್ಗೆ ನಿನ್ನ ರೇಂಜ್ಗೆ ಒಂದು ಚಿನ್ನದ ಬಳೆ ಕೊಡ್ಸೋಕೆ ಅಯ್ಯೋ ಮರಿಯೋ ಅಂತೀಯಲ್ಲ. ಕ್ರಿಯನರು ಅಂತ ಕೆಲಸ ಏನು ಮಾಡ್ಕೊಂಬಂದ್ಬಿಟ್ಟಿದ್ಯೋ? ಇವತ್ತಿಂದ ಆ ಕಲ್ಯಾಣಿ, ಆ ಹಳೆ ಕಲ್ಯಾಣಿಯಾಗಿ ಉಳಿಯೋದಿಲ್ಲ. ಮತ್ತೆ ಅವಳ ಜಾಗದಲ್ಲಿ ಈಗ ಇರೋದು ದಾಕ್ಷಾಯಿಣಿ. ದಾಕ್ಷಾಯಿಣಿನ? ನಾವು ಹೇಳಿದ್ದನ್ನು ಕೇಳಿಕೊಂಡು ಈ ಮನೆಗಾಗ ದುಡ್ಕೊಂಡು ಎಲ್ಲರ ಯೋಗಕ್ಷೇಮನ ವಿಚಾರಿಸ್ಕೊಂಡು ಹಾಕಿದ ತಾಳಕ್ಕೆ ಕುಣಿಯೋ ದಾಕ್ಷಾಯಿಣಿ. ಮಂತ್ರಿಸಿದ ವಿಭೂತಿನ ಅವಳ ಅಣ್ಣಗೆ ಹಚ್ಚಿದ್ದೀನಿ. ಖೇಲ್ ಖತಮ್, ದುಕಾನ್ ಬಂದ್. ರಾಜಮ್ಮ, ನೀನು ಯಾವ್ಬಿಟ್ಟು ಹಚ್ಚಿ ಬಂದ್ಯಾ? ವಿಭೂತಿ ಮ್ಯಾಟರ್ನಲ್ಲಿ ನಾನೇನು ಸುಳ್ಳು ಹೇಳ್ತೀನ? ಅವಳು ಹಚ್ಚಿಸ್ಕೊಂಡ್ಲ ಅಂತ ಕೇಳಿದೆ. ಪ್ರೊಫೆಷನಲ್ ನಾವು, ಅವಳು ಹಚ್ಚಿಸ್ಕೊಳ್ಳೇಬೇಕು. ರಾಜಮ್ಮ, ವರ್ಕ್ ಆಗ್ತಾ ಇದೆಯಾ? ಅವಳ ನಡವಳಿಕೆನಲ್ಲಿ ಇವತ್ತೇನಾದರೂ ಒಂಥರ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ನೀನೇ ನಿನ್ನ ಕಣ್ಣಾರೆ ನೋಡು. ಶಾಕ್ ಆಗಿ ಸೆಕೆ ತಗೊಂಡ್ಬಿಡ್ತೀಯ. ಬಾ